ಮದುವೆನೆಯಾಗದ ಹನುಮಂತನಿಗೆ ಮಕ್ಕಳು ಹೇಗೆ ಅಂತ ಕೇಳಿದ್ರೆ, ಅಹಿರಾವಣ ರಾಮ ಲಕ್ಷ್ಮಣನನ್ನ ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದಾಗ ಭಗವಂತನಾದ ಹನುಮಂತ ಇವರಿಬ್ಬರ ರಕ್ಷಣೆಗೆ ರಾಮ ಲಕ್ಷ್ಮಣರನ್ನ ಹಿಂಬಾಲಿಸುತ್ತಾನೆ. ಆದರೆ ಪಾತಾಳ ಲೋಕದ ಬಾಗಿಲಲ್ಲಿ ಹನುಮಂತ ಭಾವಶಃ ವಾನರ, ಭಾವಶಃ ಶೀತರಕ್ತ ಪ್ರಾಣಿ ಶರೀರವುಳ್ಳ ವ್ಯಕ್ತಿಯನ್ನ ಎದುರಿಸಬೇಕಾಗುತ್ತದೆ. ಆ ವ್ಯಕ್ತಿ ತಾನು ಮಕರಧ್ವಜನೆಂದು ಹಾಗೂ ಹನುಮಂತನ ಪುತ್ರನೆಂದು ಹನುಮಂತನ ಬಳಿ ಪರಿಚಯಿಸಿಕೊಳ್ಳುತ್ತಾನೆ. ಮಕರಧ್ವಜನ ಈ ರೀತಿಯ ಮಾತುಗಳನ್ನು ಕೇಳುತ್ತಿದ್ದ ಹಾಗೆ ಹನುಮಂತ ತನ್ನ ಕೈಗಳನ್ನ ಮುಚ್ಚಿಕೊಂಡು ತನ್ನ ದಿವ್ಯ ದೃಷ್ಟಿಯಿಂದ ಮಕರಧ್ವಜನ ಜನ್ಮ ವೃತ್ತಾಂತವನ್ನ ಕಾಣುತ್ತಾನೆ. ಹನುಮಂತ ನದಿಯೊಂದರಲ್ಲಿ ಸ್ನಾನವನ್ನ ಮಾಡುತ್ತಿದ್ದಾಗ ಹನುಮಂತನ ಶರೀರದಲ್ಲಿ ಉಂಟಾದ ಉಷ್ಣೋತ್ಪತ್ತಿಯ ಕಾರಣದಿಂದಾಗಿ ಆತನ ವೀರ್ಯ ವಿಸ್ಕಲಿಸಿ ನೀರಿನೊಂದಿಗೆ ವಿಲೀನಗೊಳ್ಳುತ್ತೆ. ಆ ವೀರ್ಯದಿಂದ ಮೀನಿನಂತೆ ಜೀವಿಯಾದ ಮಕರಲೆ ಶರೀರದಲ್ಲಿ ಸೇರಿಕೊಂಡು ಆಕೆ ಗರ್ಭಿಣಿಯಾಗುತ್ತಾಳೆ. ಮಕರಧ್ವಜನಿಗೆ ಜನ್ಮವನ್ನ ನೀಡುತ್ತಾಳೆ.